ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಮತ್ತು BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಘಟಕ 3ರಲ್ಲಿ ಅಭಿಮನ್ಯುವಿನ ಪ್ರಸಂಗ ಕುಮಾರವ್ಯಾಸರು ಬರೆದಿರುವ ಕಾವ್ಯ. ಇನ್ನು ಮತ್ತೊಂದು ಪ್ರಭುದೇವರ ರಗಳೆ, ಅದು ಪ್ರಭುದೇವರ ರಗಳೆ ಎನ್ನುವಂಥ ಕಾವ್ಯ ಹರಿಹರರವರು ಬರೆದಿರ್ತಾರೆ. ಇವತ್ತು ನಾವು ಅದರ ಬಗ್ಗೆ, ಅದರ ಸಾರಾಂಶದ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ. ಪುಟ ಸಂಖ್ಯೆಗೆ ಬಂದರೆ ಇಲ್ಲಿ ಪುಟ ಸಂಖ್ಯೆಯಲ್ಲಿ 82 ಅಲ್ಲ, ಇದು 72, 73, 74, 75, 76, 76ರಲ್ಲಿದೆ ನೋಡಿ ಅಭಿಮನ್ಯುವಿನ ಪ್ರಸಂಗ. ಅಭಿಮನ್ಯುವಿನ ಪ್ರಸಂಗದ ಬಗ್ಗೆ ಸ್ವಲ್ಪ ಒಂದು ಪೀಠಿಕೆಯನ್ನು ತಿಳ್ಕೊಳ್ಳುವ. ಪಾಂಡವರು ಮತ್ತು ಕೌರವರು ಆರಂಭದಿಂದಲೂ ಕೂಡ ಅವರು ಜಗಳವನ್ನು ಮಾಡ್ತಾ ಬೆಳೆದಂಥವರು. ಆರಂಭದಿಂದಲೂ ದಾಯಾದಿಗಳಾಗಿಯೇ ಬೆಳೆಯುತ್ತಾರೆ. ದುರ್ಯೋಧನನ ಕಪಟ ಒಂದು ಆಟದಿಂದಾಗಿ ಪಾಂಡವರು ಸೋಲನ್ನು ಅನುಭವಿಸುತ್ತಾರೆ. ಪಾಂಡವರು ಏನು ಮಾಡ್ತಾರೆ, ತಮ್ಮ ವನವಾಸವನ್ನು, ಅಜ್ಞಾತವಾಸವನ್ನು ಪೂರ್ಣಗೊಳಿಸ್ತಾರೆ. ಅವರು ಒಂದು ಆಟದಲ್ಲಿ ಒಂದು ನಿಯಮ ಏನಿತ್ತು ಅಂದರೆ, ಸೋತವರು ಕಾಡಿಗೆ ಹೋಗಬೇಕು, ಅಜ್ಞಾತವಾಸವನ್ನು, ವನವಾಸವನ್ನು ಮಾಡಬೇಕು ಎನ್ನುವಂತೆ. ಅದೇ ರೀತಿಯಲ್ಲಿ ಪಾಂಡವರು ಏನು ಮಾಡ್ತಾರೆ, ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸ್ತಾರೆ. ಆದರೂ ದುರ್ಯೋಧನ ನಂತರ ರಾಜ್ಯವನ್ನು, ಅವರು ವಾಪಸ್ ಬಂದ ನಂತರ ದುರ್ಯೋಧನ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಬೇಕು. ಆದರೆ ದುರ್ಯೋಧನ ರಾಜ್ಯವನ್ನು ಹಿಂದಿರುಗಿಸಲು ಒಪ್ಪುವುದಿಲ್ಲ. ಆಗ ಕೃಷ್ಣನನ್ನೇ ಸಂಧಾನಕ್ಕೆ ಕಳಿಸ್ತಾರೆ ಪಾಂಡವರು. ಕೃಷ್ಣ ಸಂಧಾನವನ್ನು ಪ್ರಯತ್ನಿಸ್ತಾರೆ. ಆದರೆ ದುರ್ಯೋಧನ ಛಲವೇ ಹೆಚ್ಚಾಗುವಂಥದ್ದು ಇಲ್ಲಿ ಕಾಣ್ಬೋದು. ಕೊನೆಗೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುವಂಥದ್ದು. ಪಾರ್ಥನನ್ನು ತಡೆಹಿಡಿಯಲು ಯಾರಿಗೂ ಸಾಧ್ಯವಾಗದೇ ಇದ್ದಾಗ ದ್ರೋಣರು ಏನು ಮಾಡ್ತಾರೆ, ಪದ್ಮವ್ಯೂಹವನ್ನು ರಚಿಸುವ ತೀರ್ಮಾನಕ್ಕೆ ಬರ್ತಾರೆ. ವೀರರಾದ ಸಮಸಪ್ತಕರು ಪಾರ್ಥನೊಡನೆ ಹೋರಾಡುವ ನಿರ್ಧಾರಕ್ಕೆ ಬಂದು ರಣವೀಳಯವನ್ನು ಪಡೆದುಕೊಳ್ತಾರೆ. ಸಮಸಪ್ತಕರು ಕೆಣಕುವುದು ಒಂದೆಡೆಯಾದರೆ ಯುದ್ಧವನ್ನು ನಡೆಸಿಕೊಂಡು ಹೋಗುವವರಾರು ಎನ್ನುವ ಚಿಂತೆಯಲ್ಲಿ ಅರ್ಜುನನು ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರಸಂಗವನ್ನೇ ಅರ್ಜುನನ್ನು ಇರುವಂಥ ಸಂದರ್ಭದಲ್ಲಿ ನಂತರ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸುವಂಥದ್ದು. ಯುದ್ಧವನ್ನು ನಡೆಸಿಕೊಂಡು ಹೋಗುವವರಾರು ಎನ್ನುವಂತಹ ಚಿಂತೆಯಲ್ಲಿ ಅರ್ಜುನನಿರುತ್ತಾನೆ. ಈ ಸಂದರ್ಭದಲ್ಲಿ ಆ ಒಂದು ಪ್ರಸಂಗವನ್ನೇ ಇಲ್ಲಿ ಅವರು ಕಾವ್ಯವಾಗಿ, ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಕೊಟ್ಟಿರುವಂಥದ್ದು. ದ್ರೋಣ ಪರ್ವದ 5ನೆಯ ಸಂಧಿಯಿಂದ ಅಭಿಮನ್ಯುವಿನ ಪ್ರಸಂಗದ ಆಯ್ದ ಪದ್ಯಗಳನ್ನು ಹಾಕಿರುವಂಥದ್ದು. ಅವರು ಪಠ್ಯಭಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂಥದ್ದೆಲ್ಲ ಅದರಲ್ಲಿ ಬರುವಂತಹ ಪಠ್ಯ. ಹಾಗೆ ಅವರು ಅದರ ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಗದ್ಯದ ಅನುವಾದವನ್ನು ಕೂಡ ಕೊಡ್ತಾರೆ. ನಿಮಗೆ ಅವಕಾಶ ಇದ್ದರೆ ಇದರ ಪಠ್ಯವನ್ನೆಲ್ಲ ಒಮ್ಮೆ ನೋಡಿಕೊಳ್ಳಿ. ತುಂಬಾ ಪುಟದಷ್ಟಿದೆ. ಅದಾದ ನಂತರ ಇಲ್ಲಿ ಗದ್ಯಾನುವಾದ ಅಂತ ಇದೆ. ಗದ್ಯಾನುವಾದದಲ್ಲಿ ಸಂಪೂರ್ಣ ಅಭಿಮನ್ಯುವಿನ ಒಂದು ಕಥೆಯನ್ನು ಅವರಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಪದ್ಯ ಪ್ರಾಚೀನ ಕನ್ನಡ ಕಾವ್ಯ ಹಳೆಗನ್ನಡದಲ್ಲಿದೆ. ಅದು ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆವಾಗ ಗದ್ಯ ಅನುವಾದವನ್ನು ಓದ್ಕೊಳ್ಳಿ. ನಿಮಗೆ ಸಮಯ ಇದ್ದರೆ ಸಂಪೂರ್ಣವಾಗಿ ಓದ್ತಾ ಹೋದರೆ ಆಯಿತು. ಓದ್ತಾ ಹೋಗುವಾಗ ನಿಮಗೆ ಆ ಒಂದು ಕತೆ ಏನು ಅಂತ ಅರ್ಥ ಆಗ್ತದೆ. ಈ ಒಂದು ಕನ್ನಡ ಕಾವ್ಯದಲ್ಲಿ ಅಭಿಮನ್ಯುವಿನ ಪ್ರಸಂಗದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳನ್ನು ಈಗ ಆರಂಭದಲ್ಲಿ ನೋಡಿಕೊಳ್ಳುವ. ಕಠಿಣ ಪದದ ಅರ್ಥದಲ್ಲಿ ಮೋಹರ ಎನ್ನುವಂಥದ್ದು ಹಲವು ಬಾರಿ ಬಂದಿದೆ. ಮೋಹರ, ಯುದ್ಧ, ಮರೀಚಿ, ಬಿಸಿಲ್ಗುದುರೆ, ಕುದುರೆ. ತುರುಗ ಇಲ್ಲಿ ನಾನು ಗೆರೆಯನ್ನು ಹಾಕಿರುವಂಥದ್ದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂತಹ ಅರ್ಥ, ಪದೇ ಪದೇ ರಿಪೀಟ್ ಆಗಿರುವಂಥ ಅರ್ಥ ಆಗಿದೆ. ತುರಗ ಅಂದರೆ ಕುದುರೆ, ಅಳವು ಅಂದರೆ ಧೈರ್ಯ, ಜಲದಿ ಅಂದರೆ ಸಮುದ್ರ, ಗುರುಸುತ ಅಂದರೆ ಅಶ್ವತ್ಥಾಮ, ಸೊಡರು ಹಣತೆ, ಲೆಪ್ಪ ಬೊಂಬೆ, ಚಾಪ ಬಿಲ್ಲು, ಶರ ಬಾಣ, ವೃಕೋದರ ಭೀಮ, ರವಿ ಸೂರ್ಯ, ಅಹವ ಯುದ್ಧ, ವೈನಿ ಬೆಂಕಿ, ಕದಳಿ ಬಾಳೆ, ತೇಜಿ ಅಂದರೆ ಕುದುರೆ,
ತುರಗ ಅಂದರೆ ಕುದುರೆ, ಹಾಗೆಯೇ ತೇಜಿ ಅಂದರೂ ಕೂಡ ಕುದುರೆ. ಅಮರರು ದೇವತೆಗಳು, ಪಣಿ ಅಂದರೆ ಹಾವು, ರಿಪು ಶತ್ರು, ಕೈದು ಅಂದರೆ ಆಯುಧ, ಕಿರೀಟಿ ಅಂದರೆ ಅರ್ಜುನನಿಗೆ ಇನ್ನೊಂದು ರೀತಿಯಲ್ಲಿ ಕಿರೀಟಿ ಅಂತ ಕರೀತಾರೆ. ಅಂಬು ಅಂದರೆ ಬಾಣ. ಇವಿಷ್ಟು ಕಠಿಣ ಪದಗಳ ಅರ್ಥ. ಅವುಗಳನ್ನು 2-3 ಬಾರಿ ಓದ್ಕೊಳ್ಳಿ. ನಾನು ಗೆರೆಯನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಅರ್ಥಗಳಾಗಿದೆ. ಇನ್ನು ಈ ಅಭಿಮನ್ಯುವಿನ ಪ್ರಸಂಗದ ಸಾರಾಂಶವನ್ನು ಸ್ವಲ್ಪ ಹೇಳ್ತಾ ಹೋಗ್ತಾನೆ. ಸಮಸಪ್ತಕರು ಯುದ್ಧವನ್ನು ಸಾರುತ್ತಾರೆ. ಅದೇ ಸಮಯದಲ್ಲಿ ದ್ರೋಣರು ಪದ್ಮವ್ಯೂಹವನ್ನು ರಚಿಸುತ್ತಾರೆ. ಕೃಷ್ಣನ ಸಲಹೆಯಂತೆ ಅರ್ಜುನ ಸಮಸಪ್ತಕರ ಜೊತೆ ಯುದ್ಧಕ್ಕೆ ಹೊರಡುತ್ತಾರೆ. ಅಲ್ಲಿ ಸಮಸಪ್ತಕರನ್ನು ಮಾಡಿದಂಥ ಸಂದರ್ಭದಲ್ಲಿ ಅರ್ಜುನ ಸಮಸಪ್ತಕರ ಜೊತೆಯೇ ಯುದ್ಧವನ್ನು ಮಾಡಬೇಕಾಗ್ತದೆ. ಇತ್ತ ಅಭಿಮನ್ಯು ಎಲ್ಲರ ಹರಕೆಯನ್ನು ಪಡೆದು ಯುದ್ಧಕ್ಕೆ ಹೋಗುತ್ತಾನೆ. ಸಾರಥಿಯ ಪ್ರಶ್ನೆಗೆ ಅಭಿಮನ್ಯು ನೀಡುವ ಉತ್ತರ ಕೃಷ್ಣ ಅರ್ಜುನರನ್ನೇ ನಾನು ಗೆಲ್ಲುತ್ತೇನೆ ಅಂತ ಹೇಳುವಂಥದ್ದು. ರಣರಂಗದಲ್ಲಿ ಕೌರವನ ಎಲ್ಲ ಅತಿರಥ ಮಹಾರಥರು ಸಾವನ್ನಪ್ತಾ ಹೋಗ್ತಾರೆ. ಇದನ್ನು ಕಂಡಂತಹ ದುರ್ಯೋಧನಿಗೆ ಕೋಪ ಬಂದರೂ ಕೂಡ ನಿನ್ನನ್ನು ಹೆತ್ತವರು ಅದೆಷ್ಟು ಪುಣ್ಯವಂತರೆಂದು ಹೊಗಳ್ತಾರೆ. ಕರ್ಣ, ದ್ರೋಹ, ಅಶ್ವತ್ಥಾಮರನ್ನೇ ಅಭಿಮನ್ಯು ಸೋಲಿಸಿದ್ದಾನೆಂದರೆ ಮತ್ತೇನು ಮಾಡುವುದು ಎಂದು ಚಿಂತಿಸಿದ ದ್ರೋಣರು ಕರ್ಣನನ್ನು ಕರೆದು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಎನ್ನುತ್ತಾರೆ. ಅಂದರೆ ಇಲ್ಲಿ ಮೋಸದಿಂದ ಯುದ್ಧ ನಡೀತಿರ್ತದೆ. ಮೋಸದ ರೀತಿಯಲ್ಲಿ ಯುದ್ಧಗಳು ಆಗುವುದಂತೂ ಕಾಣ್ಬೋದು. ಅಂದರೆ ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸು ಎನ್ನುವಂಥದ್ದು. ಕರ್ಣ ಹಾಗೆ ಮಾಡಿದ ಮೇಲೆ ಅಭಿಮನ್ಯುವಿನ ಯುದ್ಧ ಕಷ್ಟವಾಗ್ತಾ ಹೋಗ್ತದೆ. ಉಳಿದವರೆಲ್ಲರೂ ಸೇರಿ ಕುಮಾರನ ರಥ, ಕುದುರೆ, ಸಾರಥಿ ಎಲ್ಲವನ್ನು ಕೂಡ ಹೊಡೆದು ಬಿಡುತ್ತಾರೆ. ಅಭಿಮನ್ಯು ಮತ್ತೆ ಕತ್ತಿಯನ್ನು ಹಿಡಿದು ಯುದ್ಧ ಮಾಡ್ತಾನೆ. ಕರ್ಣ ಮತ್ತೆ ಅವನ ಕೈಗಳನ್ನು ಕತ್ತರಿಸುತ್ತಾನೆ. ಕೈ ಕಳೆದುಕೊಂಡರೂ ಕೂಡ ಅಭಿಮನ್ಯು ಸುಮ್ಮನೆ ನಿಲ್ಲುವುದಿಲ್ಲ. ಗಾಡಿಯ ಚಕ್ರಗಳನ್ನೇ ತೆಗೆದು ಅವನ ತೋಳನ್ನಾಗಿ ಮಾಡಿ ಆ ಚಕ್ರದಿಂದಲೇ ಅನೇಕ ಶತ್ರುಗಳನ್ನು ಸದೆಬಡಿತಾನೆ. ಕೊನೆಗೆ ಅಭಿಮನ್ಯುನನ್ನು ತಿವಿದು ಕೊಲ್ಲುತ್ತಾರೆ. ಇದು ಅಭಿಮನ್ಯು ಪ್ರಸಂಗದಲ್ಲಿ ಕಾಣುವಂತಹ ವಿಚಾರ ಆಗಿರುವಂಥದ್ದು. ನಾವು ಈ ಒಂದು ಪ್ರಾಚೀನ ಕನ್ನಡದ ಕಾವ್ಯದ ವಿಶ್ಲೇಷಣೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆ ವಿಶ್ಲೇಷಣೆಯನ್ನು ನಾನೊಮ್ಮೆ ಹೇಳ್ತಾ ಹೋಗ್ತೇನೆ. ಅದರಲ್ಲಿರುವಂಥ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಅಭಿಮನ್ಯುವಿನ ಪ್ರಸಂಗದಲ್ಲಿ ಇಲ್ಲಿ 98ರಲ್ಲಿದೆ ನೋಡಿ, ಪುಟ ಸಂಖ್ಯೆ 98ರಲ್ಲಿ ಅಭಿಮನ್ಯುವಿನ ಪ್ರಸಂಗದ ಒಂದು ವಿಶ್ಲೇಷಣೆ ಇದೆ. ಕುಮಾರವ್ಯಾಸನಲ್ಲಿ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರ ಮತ್ತು ಕರುಣಾ ರಸಗಳೆರಡೂ ಮಡುಗಟ್ಟಿರುವಂತಹದು. ಮಹಾಭಾರತ ಕಂಡ ಇಬ್ಬರು ಮುಖ್ಯ ಕುಮಾರರೆಂದರೆ ಉತ್ತರ ಕುಮಾರ ಮತ್ತು ಅಭಿಮನ್ಯು. ಇವರಿಬ್ಬರು ಅಜಗಜಾಂತರ ವ್ಯತ್ಯಾಸ. ಅಭಿಮನ್ಯು ಸಿಂಹದ ಮರಿ. ಆತನಿದ್ದರೆ ಕಲಿಯುಗ ಆಗುವುದೇ ಇಲ್ಲವೆಂದು ಕೃಷ್ಣನೇ ಆಲೋಚಿಸುವಂತಹ ಮಹಾವೀರ ಅಭಿಮನ್ಯು. ತುಂಬ ವೀರ ಅವನು. ದ್ರೋಣರು ರಚಿಸಿದ ವ್ಯೂಹವನ್ನು ಒಳ ಹೋಗಲು ಮಾತ್ರ ಗೊತ್ತಿದ್ದರೂ ಗೆಲ್ಲುವ ಸಾಹಸ ಮಾಡಿದ ಅಪ್ರತಿಮ ವೀರನಾಗಿ ಅಭಿಮನ್ಯು ಇಲ್ಲಿ ಚಿತ್ರಣಗೊಂಡಿದ್ದಾನೆ. ಧರ್ಮರಾಜ ಸಾರಥಿ ಅವನ ಉತ್ಸಾಹವನ್ನು ನೋಡಿ ಶಂಕಿಸಿದರೆ ಅದಕ್ಕೆ ಉತ್ತರವಾಗಿ ಹರಿಹರರಿರಲಿ ಅರ್ಜುನ ಕೃಷ್ಣರನ್ನು ಗೆಲ್ಲುವೆ ಎಂಬಂತಹ ಆತ್ಮವಿಶ್ವಾಸ ಹೊಂದಿದ ಮಾತುಗಳನ್ನಾಡುತ್ತಾನೆ. ಅಭಿಮನ್ಯು ಅಲ್ಲಿ ಯುದ್ಧ ಮಾಡಿದ ರೀತಿಯಂತೂ ಅನನ್ಯವಾದದ್ದು. ಕೌರವರ ಸೈನ್ಯವೆಲ್ಲ ಹೆದರಿ ಓಡುವ ರೀತಿಯಲ್ಲಿ ಅವನ ಕೈಚಳಕವಿರುತ್ತದೆ. ಹರಿಯ ಚಕ್ರದ ರೀತಿಯಲ್ಲಿ ಅವನ ಆಯುಧ ಪ್ರಯೋಗವಿದ್ದರೆ ಶತ್ರು ಸೈನ್ಯವೆಂಬ ಬಾಳೆಯವನಕ್ಕೆ ಮದವೇರಿದ ಆನೆ ಹೊಕ್ಕಂತಿರುತ್ತದೆ. ಅಭಿಮನ್ಯುವಿನ ಪ್ರವೇಶ ಸೈನ್ಯದಲ್ಲಿ ಮಾರಿಯ ಪ್ರವೇಶವಾಯಿತೇನೋ ಎನ್ನುವಂತಿದ್ದು ಆತನ ಕಲಿತನವನ್ನು ನೋಡಿ ಸ್ವತಃ ದುರ್ಯೋಧನನೇ ಮೆಚ್ಚುತ್ತಾನೆ. ನಿನ್ನಂತಹ ಮಗನನ್ನು ಪಡೆಯಲು ಪುಣ್ಯವಿರಬೇಕು. ನಿನ್ನಂಥವನಿದ್ದರೆ ಭರತಕುಲಕ್ಕೆ ಸುಗತಿ ದೊರೆತು ಬಿಡುತ್ತದೆ ಎನ್ನುತ್ತಾನೆ ಕೌರವ.
ಮಗುವನ್ನು ಕೊಲ್ಲಲಾಗುವುದಿಲ್ಲ ಎಂದು ಆತ ನೋಡಿದರೆ ನನ್ನ ಬಾಣಕ್ಕೆ ಮಗುತನವಿಲ್ಲ ಎನ್ನುವುದು ಅಭಿಮನ್ಯುವಿನ ಉತ್ತರವಾಗುತ್ತದೆ. ಕರ್ಣ, ದ್ರೋಣ, ಶಲ್ಯ, ಕೃಪ, ದುಶ್ಯಾಸನ ಎಲ್ಲರೂ ಕೂಡ ಅಭಿಮನ್ಯುವಿನ ಹೊಡೆತಗಳನ್ನು ತಾಳಲಾರದೆ ರಣರಂಗದಿಂದ ಹಿಮ್ಮೆಟ್ಟುತ್ತಾರೆ. ಅದನ್ನು ನೋಡಿ ದುರ್ಯೋಧನ ಕೋಪದಿಂದ ಕೆರಳಿದಾಗ ದ್ರೋಣರು ಅಭಿಮನ್ಯುನನ್ನು ಗೆಲ್ಲುವ ಉಪಾಯವನ್ನು ಹುಡುಕುತ್ತಾರೆ. ಕರ್ಣನನ್ನು ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸುವಂತೆ ಹೇಳುತ್ತಾರೆ. ಇದಕ್ಕಿಂತ ಲಜ್ಜೆಯ ನಡತೆ ಮತ್ತೊಂದು ಬೇಕಿಲ್ಲ. ಅಂತಹ ಕಪಟತನಕ್ಕೆ ಎಲ್ಲರೂ ಇಳಿದು ಬಿಡುತ್ತಾರೆ. ಧನುವಿಲ್ಲದ ಅಭಿಮನ್ಯುವಿನ ಸಾರಥಿ ಕುದುರೆಗಳನ್ನು ಕೊಂದು ರಥವನ್ನು ಮುರಿಯುತ್ತಾರೆ. ಆದರೂ ಅಭಿಮನ್ಯುವಿನ ಧೈರ್ಯ ಕುಂದುವುದಿಲ್ಲ. ಏನಿಲ್ಲದಿದ್ದರೂ ಕೂಡ ಆಗುವುದೆಂದು ಕತ್ತಿಯಿಂದಲೇ ಯುದ್ಧ ಮಾಡಿ ಶತ್ರುಗಳನ್ನು ಸದೆಬಡಿಯುತ್ತಾನೆ. ಇಲ್ಲಿಯೂ ಕರ್ಣ ಮತ್ತೆ ಅದೇ ತಪ್ಪನ್ನೇ ಮಾಡುತ್ತಾನೆ. ಆಯುಧವನ್ನೇ ಹಿಡಿಯಬಾರದ ರೀತಿಯಲ್ಲಿ ಕೈಗಳನ್ನು ಕತ್ತರಿಸಿ ಬಿಡುತ್ತಾನೆ. ಅಲ್ಲಿ ಅಭಿಮನ್ಯು ಕರ್ಣನಿಗೆ ಇಂತಹ ಯುದ್ಧ ವಿದ್ಯೆಯನ್ನು ಎಲ್ಲಿಂದ ಕಲಿತೆ ಎಂದು ಪ್ರಶ್ನಿಸುತ್ತಾನೆ. ಕಡಿದ ಕೈಗಳ ರಕ್ತವನ್ನು ಒರೆಸಿ ಮೊಂಡು ಕೈಗಳಿಗೆ ರಥದ ಚಕ್ರವನ್ನು ಸಿಕ್ಕಿಸಿ ಯುದ್ಧ ಮಾಡುವ ಅಭಿಮನ್ಯುವಿನ ಚಿತ್ರಣ ಎಂಥವರನ್ನು ಮನಸ್ಸನ್ನು ಕಲಕಿಬಿಡುತ್ತದೆ. ಅಂತಹ ಸ್ಥಿತಿಯಲ್ಲಿದ್ದವನನ್ನು ದುಶ್ಯಾಸನನ ಮಗ ಇರಿದು ಕೊಂದಾಗಲೂ ಅವನನ್ನು ಕೊಂದೇ ಅಭಿಮನ್ಯು ಮರಣ ಹೊಂದಿ ವೀರ ಸ್ವರ್ಗವನ್ನು ಪಡೆಯುತ್ತಾನೆ. ದೇವತೆಗಳ ಕೈಯಿಂದಲೂ ಛೀ ಎಂದು ಹೇಳಿಸಿಕೊಂಡವರು ಕೌರವರಾಗಿ ಬಿಡುತ್ತಾರೆ. ಸಂಜಯನು ಧೃತರಾಷ್ಟ್ರನಿಗೆ ಇದೇ ಎಚ್ಚರಿಕೆಯನ್ನು ನೀಡುತ್ತಾನೆ. ಅಭಿಮನ್ಯುನಂತಹ ಒಬ್ಬನನ್ನು ಕೌರವರ ಪಾಳಯದ ಎಲ್ಲ ಅಚಿರತರು ಸೇರಿ ಕೊಂದದ್ದನ್ನು ಕುಮಾರವ್ಯಾಸ ಆನೆಗಳು ಸಿಂಹದ ಮರಿಯನ್ನು ಕೊಂದಂತಾಯಿತು ಎಂದಿದ್ದಾನೆ. ಯಾರು ಗೆಲ್ಲಲಾಗದ ಅವನನ್ನು ಮೋಸದಿಂದ ಕೊಂದ ಕರ್ಣನ ನಡವಳಿಕೆಯೇ ಜಿಗುಪ್ಸೆ ಹುಟ್ಟಿಸುವಂತಾಗಿದೆ. ಅವನೇ ಲಜ್ಜಿತನಾಗಿ ಬಿಡುತ್ತಾನೆ. ಅಭಿಮನ್ಯು ವೀರ ಯೋಧನಾಗಿ ವೀರಪುತ್ರನಾಗಿ ಅಚ್ಚಳಿಯದೆ ನಿಲ್ಲುತ್ತಾನೆ. ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರಾವೇಶವನ್ನು ಉಕ್ಕಿಸುತ್ತಾ ಬಂದರೂ ಕೊನೆಗೆ ಕರೆದೊಯ್ಯುವುದು ಕರುಣೆಯ ಮಹಾಸಾಗರಕ್ಕೆ. ಇಷ್ಟು ಅಭಿಮನ್ಯುವಿನ ಪ್ರಸಂಗದ ಪಾಠ್ಯದ ವಿಶ್ಲೇಷಣೆಯಾಗಿರುವಂಥದ್ದು. ಇನ್ನು ಈ ಪಾಠದಲ್ಲಿ ಈ ಒಂದು ಕಾವ್ಯದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಒಂದೆರಡು ಬಾರಿ ಓದ್ಕೊಳ್ಳಿ ಸ್ನೇಹಿತರೆ. ಅದು ಯಾವ ಸಂದರ್ಭ ಸ್ವಾರಸ್ಯ ಎನ್ನುವಂಥದ್ದು ಆ ಸಾಲುಗಳನ್ನು ಓದಿದ ತಕ್ಷಣ ನಿಮಗೆ ಆ ಒಂದು ಕಾವ್ಯ ಮತ್ತು ಕಾವ್ಯವನ್ನು ಬರೆದ ಲೇಖಕರ ಹೆಸರನ್ನು ಕೂಡ ನಿಮಗೆ ನೆನಪಿಗೆ ಬರ್ತದೆ. ಆದ್ದರಿಂದ ಆ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಶಿಶುವು ನೀನೆಲೆ ಮಗನೇ ಕಾದುವರು ಅಸಮಬಲರು, ಬವರವಾದರೆ ಹರನ ವದನಕ್ಕೆ ಬೆವರತಹೇನು, ನಿನ್ನ ಬೆಳವಿಗೆ ಎರಡು ಕಮಲಾನ್ವಯಕ್ಕೆ ಕೊಡದೆ ಸುಗತಿ ಸಂಪದವ, ಚಾಪವೀತನ ಕೈಯಲಿರಲು ಪಿನಾಕಿಗೆ ಗೆಲುವು ಘಟಿಸದು, ಹಿಂದೆ ಬಂದೆ ಸುವಿ ವಿಗಡತನ ನಿನಗೆ ಮರೆಯುವುದು ಕರ್ಣ. ಇವಿಷ್ಟು ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು. ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆಯನ್ನು ಮಾಡಿಕೊಂಡು ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು. ಆದ್ದರಿಂದ ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ನಾವು 2-3 ಬಾರಿ ಓದ್ಕೊಳ್ಬೇಕು. ಅದು ಯಾವ ಕಾವ್ಯ ಬರೆದಿರುವ ಕವಿಯ ಹೆಸರನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅಭಿಮನ್ಯುವಿನ ಪ್ರಸಂಗ ಎನ್ನುವಂತಹ ಕವಿತೆ, ಆ ಒಂದು ಸಂದರ್ಭ ಸ್ವಾರಸ್ಯ ಬರೀಬೇಕಾದರೆ ಆ ಸಾಲುಗಳನ್ನು ಬರೆದುಕೊಳ್ಳಿ. ಆರಂಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ಸಾಲುಗಳನ್ನು ಬರೆದುಕೊಂಡು ಈ ಸಾಲನ್ನು, ಈ ಮೇಲಿನ ಸಾಲನ್ನು ಅಭಿಮನ್ಯು ಪ್ರಸಂಗ ಎನ್ನುವ ಪ್ರಾಚೀನ ಕನ್ನಡ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕುಮಾರವ್ಯಾಸನು ಆಯ್ಕೆ ಮಾಡಿಕೊಂಡಿರುವಂತಹ ಅಭಿಮನ್ಯು ಪ್ರಸಂಗವನ್ನು ಕರ್ನಾಟಕ ಭಾರತ ಕಥಾಮಂಜರಿಯಿಂದ ತೆಗೆದುಕೊಳ್ಳಲಾಗಿರುವಂಥದ್ದು ಅಂತ ಬರೆದು ನಂತರ ಆ ಒಂದು ವಾಕ್ಯದಲ್ಲಿ ನಿಮಗೆ ಏನೆಲ್ಲ ಅರ್ಥ ಆಗ್ತದೆ ಆ ಒಂದು ವಿಚಾರವನ್ನು ನೀವು ವಿವರಣೆಯನ್ನು ಕೊಡ್ತಾ ಹೋಗಬೇಕು. ಆವಾಗ
ನೀವು 5 ಅಂಕಕ್ಕೆ ಬಂದರೆ 1-1.5 ಪುಟದಷ್ಟು ಬರೆಯಿರಿ. 2 ಅಂಕಕ್ಕೆ ಬಂದಂತಹ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬಂದಾಗ ಅರ್ಧ ಪುಟದಷ್ಟು ಅಥವಾ ಕಾಲು ಪುಟದಷ್ಟು, ಅರ್ಧ ಪುಟದಷ್ಟಾದರೂ ಬರಿತಾ ಹೋಗಿ. ಇನ್ನು ಇಲ್ಲಿ ಬರುವಂಥ ಘಟಕ 3ರಲ್ಲಿ ಬರುವಂತಹ ಮತ್ತೊಂದು ಕಾವ್ಯ ಪ್ರಭುದೇವರ ರಗಳೆ. ಪ್ರಭುದೇವರ ರಗಳೆ ಹರಿಹರರು ಬರೆದಿರುವ ಒಂದು ಕಾವ್ಯ, ಆರಿಸಿಕೊಂಡಿರುವಂಥದ್ದು. ಪ್ರಭುದೇವರ ರಗಳೆಯಲ್ಲಿ ನಾವು ನೋಡಿ, ಇಲ್ಲಿ ಸಂಪೂರ್ಣ ಪಠ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಠ್ಯ ಅಂದರೆ ಪ್ರಾಚೀನ ಕನ್ನಡ ಕಾವ್ಯ 1 2 3 4 ನೋಡಿ 5 6 7 8 ಇಲ್ಲಿ ಸಂಪೂರ್ಣ 8 ಪುಟದಷ್ಟು ಕಾವ್ಯವನ್ನು ಕಾಣಬಹುದು. ಉಳಿದಿರುವಂಥದ್ದು 114 ಪುಟ ಸಂಖ್ಯೆಯಲ್ಲಿ ಅದರ ಗದ್ಯಾನುವಾದ ಇದೆ ನೋಡಿ. ಇದೆಲ್ಲ ಕೂಡ ಗದ್ಯಾನುವಾದ. ಆ ಒಂದು ಕಾವ್ಯವು ನಮಗೆ ಅವರು ಹಳೆಗನ್ನಡದಲ್ಲೆಲ್ಲ ಇರ್ತದಲ್ಲ, ಅವಾಗ ಅದು ಅರ್ಥ ಆಗೋದಿಲ್ಲ. ಇಲ್ಲಿ ಗದ್ಯಾನುವಾದವನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆ ಕನ್ನಡದ ಗದ್ಯಾನುವಾದವನ್ನು ಸಮಯ ಇದ್ದರೆ ಓದ್ಕೊಳ್ಳಿ. ನಾನು ಈ ಪಾಠದ ಈ ಒಂದು ಕಾವ್ಯದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇನೆ. ನಂತರ ಸಾರಾಂಶವನ್ನು ಕೂಡ ತಿಳಿಸ್ಕೊಡ್ತೇನೆ. ಹರಿಹರನ ವಿಶೇಷ ರಗಳೆಗಳ ಸಾಲಿನಲ್ಲಿ ಪ್ರಮುಖವಾಗಿರುವುದು ಪ್ರಭುದೇವರ ರಗಳೆ. ವಚನ ಸಾಹಿತ್ಯದ ಹರಿಕಾರರಲ್ಲಿ ಪ್ರಮುಖವೆನಿಸುವಂಥದ್ದು ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ತನ್ನ ತತ್ವಗಳಿಂದ, ಬೆಡಗಿನ ವಚನಗಳಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಪ್ರಮುಖವೆನಿಸಿದವರು. ಇಲ್ಲಿ ಪ್ರಭುದೇವರ ರಗಳೆಯಲ್ಲಿ ಏನಾಗುವಂಥ ಒಂದು ಪ್ರಸಂಗ ಅಂದರೆ, ಹರಿಹರನ ಅಲ್ಲಮ್ಮ ಮಾಯೆಗೆ ಒಳಗಾಗಿ ನಿರ್ಮಾಯನಾದವನು ವ್ಯಕ್ತಿಯೊಬ್ಬ ಲೌಕಿಕದಲ್ಲಿದ್ದು ಅದರ ಸಿಹಿ ಕೈಗಳನ್ನು ಅನುಭವಿಸಿ ನಂತರ ಪುನಃ ಶಿವನಲ್ಲಿ ಹೋಗುವಂಥದ್ದು. ಶಿವ ಕೈಲಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಒಂದು ಘಟನೆಯನ್ನು ಇಲ್ಲಿ ಹೇಳುವಂಥದ್ದು. ಇಲ್ಲಿ ಶಿವನ ಜೊತೆಗೆ ಕೈಲಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಶಿವಗಣ ಅಂದರೆ ಶಿವನನ್ನು ನೋಡಿಕೊಳ್ಳುವಂಥದ್ದು, ಶಿವನ ಜೊತೆಗೆ ಇರುವಂತಹ ಗಣಗಳು, ಅಲ್ಲೆಲ್ಲ ಇರುವಂಥವರೆಲ್ಲ ಗಣಗಳು. ಶಿವಗಣಗಳಲ್ಲಿ ಒಬ್ಬ ನಿರ್ಮಾಯ ಅಂತ ಒಬ್ಬ ಇರ್ತಾರೆ. ಅಲ್ಲಿಯೇ ಆತ ಸುರಸತಿಯೊಬ್ಬಳಲ್ಲಿ ಅನುರಕ್ತನಾಗುತ್ತಾನೆ. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಂತಹ ಶಿವ, ನೀವು ಭೂಮಿಯಲ್ಲಿ ಜನ್ಮ ತಾಳಿ ಎಲ್ಲ ಸುಖವನ್ನು ಅನುಭವಿಸಿ ಮತ್ತೆ ಹಿಂದಿರುಗಿ ಬನ್ನಿ ಎನ್ನುವಂಥದ್ದು. ಇದಕ್ಕೆ ಕಾರಣವೇನೆಂದರೆ ಕೈಲಾಸದಲ್ಲಿ ಲೌಕಿಕದ ಆಸೆ ಆಮಿಷಗಳಿಗೆ ಅವಕಾಶವಿಲ್ಲದಿರುವಂಥದ್ದು. ಗೊತ್ತಾಯ್ತಲ್ಲ, ಇಲ್ಲಿ ಶಿವ ಕೈಲಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಶಿವನ ಜೊತೆಗೆ ಇದ್ದವಂಥವರು ಅನೇಕ ಗಣಗಳಲ್ಲಿ ಒಬ್ಬನಾದಂತಹ ನಿರ್ಮಾಯ ಎನ್ನುವಂಥವರು ಇರ್ತಾನೆ. ಆ ನಿರ್ಮಾಯ ಎನ್ನುವಂತಹ ಗಣ ಅಲ್ಲಿ ಇದ್ದಂತಹ ಸುರಸತಿಯೊಬ್ಬಳನ್ನು ಪ್ರೀತಿಸ್ತಾನೆ. ಇದನ್ನು ತಿಳ್ಕೊಂಡಂತಹ ಶಿವ, ನೀವು ಈ ಒಂದು ಕೈಲಾಸದಿಂದ ಹೊರಗೆ ಹೋಗಿ ಭೂಮಿಗೆ ಹೋಗಿ, ನಿಮ್ಮನ್ನು ನಾನು ಭೂಮಿಗೆ ಕಳಿಸ್ತೇನೆ. ಅಲ್ಲಿ ಭೂಮಿಯಲ್ಲಿ ನೀವಿಬ್ಬರು ಒಂದಾಗಿ ನಿಮಗೆ ಬೇಕಾದಂಥ ಎಲ್ಲ ಸುಖಗಳನ್ನು ಕೂಡ ಅನುಭವಿಸಿ ನಂತರ ನೀವು ಮತ್ತೆ ಇಲ್ಲಿಗೆ ಹೋಗಿ ಬನ್ನಿ ಅಂತ ಕಳಿಸುವಂಥದ್ದನ್ನು ಕಾಣ್ಬೋದು. ಕೈಲಾಸದಲ್ಲಿ ಅಂದರೆ ಅರ್ಥ ಏನು ಅಂದರೆ, ಕೈಲಾಸದಲ್ಲಿ ಯಾವುದೇ ರೀತಿಯ ಲೌಕಿಕ ಪ್ರೀತಿ ಪ್ರೇಮಗಳಿಗೆ ಅವಕಾಶ ಇಲ್ಲ, ಲೌಕಿಕವಾದ ಆಸೆ ಆಮಿಷಗಳಿಗೆ ಅವಕಾಶವಿಲ್ಲದಿರುವುದನ್ನು ಕಾಣ್ಬೋದು. ಅದೇ ರೀತಿ ತನ್ನ ರಾಜ್ಯದ ನಿಯಮವನ್ನು ಮೀರದೆ ಹಾಗೆಂದು ಅವರು ಅಂದರೆ ಕೈಲಾಸದಲ್ಲಿ ಶಿವ ಹೇಳಿದಂತಹ ನಿಯಮವನ್ನು ಪಾಲಿಸದೇ ಇರಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅದರಿಂದ ಶಿವ ಹೇಳಿದಂತೆಯೇ ಭೂಮಿಯಲ್ಲಿ ಜನಿಸುವಂಥದ್ದು. ನಿರ್ಮಾಯ ಭೂಮಿಯಲ್ಲಿ ಜನಿಸುತ್ತಾನೆ. ಸುರಸತಿಯು ಕೂಡ ಕಾಮಲತೆ ಎಂಬ ಹೆಸರಿನಿಂದ ಅದೇ ಊರಿನಲ್ಲಿ ಹುಟ್ಟುತ್ತಾಳೆ. ಅಲ್ಲಮ್ಮ ರೂಪವಂತ, ನಿರ್ಮಾಯನು ಅಲ್ಲಮ್ಮನಾಗಿ ಹುಟ್ಟುವಂಥದ್ದು, ಸುರಸತಿಯು ಕಾಮಲತೆಯಾಗಿ ಹುಟ್ಟುವಂಥದ್ದು. ಒಂದೇ ಊರಿನಲ್ಲಿ ಹುಟ್ಟುತ್ತಾಳೆ. ಇಲ್ಲಿ ಅಲ್ಲಮ್ಮ ರೂಪವಂತ, ಕಲಿತದ್ದು ಶಿವನಿಗೆ ಪ್ರಿಯವಾದ ಮೃದಂಗದ ವಿದ್ಯೆ. ಇಲ್ಲಿ ಅಲ್ಲಮ್ಮ ಎನ್ನುವ ನಿರ್ಮಾಯ
ಶಿವಗಣಗಳಲ್ಲಿ ಒಬ್ಬ ಅಂತ ನಿರ್ಮಾಯ ಆಗಿರ್ತಾನೆ. ಅವನು ಮೃದಂಗವನ್ನು ಕೂಡ ಕಲ್ತಿರ್ತಾನೆ. ಅಷ್ಟೇ ಅಲ್ಲದೆ ರೂಪವಂತನು ಕೂಡ ಆಗಿರ್ತಾನೆ. ಆತನ ಮೃದಂಗವನ್ನು ಶಿವ ದೇವಾಲಯದಲ್ಲಿ ನುಡಿಸುತ್ತಾನೆ. ಶಿವನು ಮೈಮರೆಯುವಂತೆ ಇರ್ತದೆ ಅವನ ಒಂದು ಮೃದಂಗವನ್ನು ನುಡಿಸುವಂಥದ್ದು. ಒಂದು ದಿನ ಕಾಮಲತೆ ಅಂದರೆ ಇಲ್ಲಿ ಯಾರು? ಸುರಸತಿ, ಕೈಲಾಸದಲ್ಲಿದ್ದಂಥ ಸುರಸತಿ. ಒಂದು ದಿನ ಕಾಮಲತೆ ಶಿವಾಲಯಕ್ಕೆ ಬಂದು ಶಿವನ ದರ್ಶನವನ್ನು ಪಡೆದು ಮನೆಗೆ ಹಿಂದಿರುಗುವಂತಹ ಸಂದರ್ಭದಲ್ಲಿ ರಂಗಮಂಟಪದಲ್ಲಿದ್ದ ಅಲ್ಲಮ್ಮನನ್ನು ನೋಡುತ್ತಾಳೆ. ಅಲ್ಲಮ್ಮ ಏನು ಮಾಡ್ತಾ ಇರ್ತಾನೆ ಅಂದರೆ ಅವನು ಮೃದಂಗವನ್ನು ಬಾರಿಸ್ತಾ ಇರ್ತಾನೆ. ಇವಳು ಅದಕ್ಕೆ ಮಾರು ಹೋಗ್ತಾಳೆ. ಅತ್ಯಂತ ರೂಪವತಿಯಾದಂತಹ ಆಕೆ ಅಲ್ಲಮ್ಮನಿಂದ ಕಣ್ಣು ಕೀಳಲಾರದೆ ನಿಂತಿರುವಾಗ ಅಲ್ಲಮ್ಮನು ಆಕೆಯನ್ನು ನೋಡಿ ಬೆರಗಾಗಿ ನಿಲ್ಲುತ್ತಾನೆ. ಕಾಮಲತೆಯ ಸಖಿಯರು ಇಬ್ಬರನ್ನು ಒಂದುಗೂಡಿಸುತ್ತಾರೆ. ಅಲ್ಲಮ್ಮ ಮತ್ತು ಕಾಮಲತೆ ಪ್ರೀತಿಯ ಸುಖದಲ್ಲಿ ಅನೇಕ ವರ್ಷಗಳ ಕಾಲ ಜೊತೆಯಾಗಿರ್ತಾರೆ, ಕಳೆದು ಬಿಡ್ತಾರೆ. ಆಗ ಕಾಮಲತೆಗೆ ಮಹಾಜ್ವರ ಬಂದು ಆಕೆ ಈ ಲೋಕವನ್ನು ಬಿಟ್ಟು ಹೋಗ್ತಾಳೆ. ಸುಖ ಸಾಕೆಂದು ದೇವಲೋಕಕ್ಕೆ ಹೊರಟೋಗ್ತಾಳೆ. ಇದರಿಂದ ಅಲ್ಲಮ್ಮನ ಮನಸ್ಸಿಗೆ ಆಘಾತವಾಗ್ತದೆ. ಅಲ್ಲಮ್ಮ ಅಂದರೆ ನಿರ್ಮಾಯ, ಅವನ ಮನಸ್ಸಿಗೆ ಆಘಾತವಾಗ್ತದೆ. ಯಾವುದರ ಒಂದು ಗೊಡವು ಬೇಡದೆ ತುಂಬಾ ದುಃಖದಲ್ಲಿರ್ತಾನೆ, ಚಿಂತೆಯನ್ನು ಮಾಡ್ತಾ ಇರ್ತಾನೆ. ಹೀಗೆ ದುಃಖದಲ್ಲಿದ್ದಂತಹ ಅಲ್ಲಮ್ಮ ಹನಿಗಣ್ಣಾಗಿ ಕೂತು ಕಾಲಿಂದ ನೆಲವನ್ನು ಕೆರೆಯುತ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಶಿವಜ್ಞಾನಕ್ಕೆ ದಾರಿಯೇ ಎಂಬಂತೆ ಶಿವಾಲಯದ ಕಳಶ ಕಾಣ್ತದೆ. ಅದನ್ನು ಹೋಗಿ ರಾಜನಿಗೆ ತಿಳಿಸ್ತಾರೆ. ರಾಜನ ನೆರವಿನಿಂದ ಶಿವಾಲಯ, ಅಲ್ಲಿ ಒಂದು ದೇವಾಲಯ ಇರ್ತದೆ ಮಣ್ಣಿನ ಅಡಿಯಲ್ಲಿ, ಅದು ಅಲ್ಲಮ್ಮನಿಂದಾಗಿ ಗೊತ್ತಾಗ್ತದೆ. ಹೊರ ತೆಗೆದ ನಂತರ ಅಲ್ಲಮ್ಮ ತಾನೇ ಒಳಹೊಕ್ಕು ಶಿವಲಿಂಗವನ್ನು ಕಾಣ್ತಾನೆ. ಇಲ್ಲಿ ಹರಿಹರ ಅಲ್ಲಮ್ಮನನ್ನು ಕಾಮಲತೆಯನ್ನು ಕಳೆದುಕೊಂಡು ದುಃಖದಿಂದ ದೇವಾಲಯದ ಒಳಗೆ ಕಳುಹಿಸಿ ಶಿವಲಿಂಗದ ಕಾರುಣ್ಯದಿಂದ ಹೊರಗೆ ಬರುವಾಗ ಪೂರ್ಣ ಪ್ರಮಾಣದ ವಿರಾಗಿಯಾಗಿ ಪರಿವರ್ತನೆ ಆಗ್ತಾನೆ. ಅಲ್ಲಿ ನಿಂತಿದ್ದ ರಾಜ ಪರಿಜನರೆಲ್ಲರೂ ಕೂಡ ಅಲ್ಲಮ್ಮನ ರೀತಿಯನ್ನು ಕಂಡು ಬೆರಗಾಗುತ್ತಾನೆ. ಇವನು ಸಂಸಾರಿಯಾಗಿದ್ದವನೇ, ಇವನು ಕಾಮಲತೆಯೊಡನೆ ಲೋಲುಪ್ತಿಯಲ್ಲಿದ್ದವನೇ ಎಂದು ಆಶ್ಚರ್ಯಪಡುವ ರೀತಿಯಲ್ಲಿ ಅಲ್ಲಮ್ಮ ಬದಲಾಗಿ ಬಿಡ್ತಾನೆ. ಅಂದರೆ ಇಲ್ಲೀಗ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ ಅವನು, ಅಂದರೆ ಸುರಸತಿ ಅಂದರೆ ಇಲ್ಲಿ ಅಲ್ಲಮ್ಮ ನಿರ್ಮಾಯನು ಅಲ್ಲಮ್ಮನಾಗಿ ಹುಟ್ಟುವಂಥದ್ದು. ಹಾಗೆಯೇ ಸುರಸತಿಯು ಕಾಮಲತೆಯಾಗಿ ಹುಟ್ಟುವಂಥದ್ದು. ಕಾಮಲತೆಯನ್ನು ಕಳ್ಕೊಂಡಿರ್ತಾನೆ. ತುಂಬ ದುಃಖದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದು ನೆಲವನ್ನು ಕೆರಿತಾ ಇರ್ತಾನೆ. ಆವಾಗ ಶಿವ ದೇವಾಲಯದ ಕಳಶ ಸಿಗ್ತದೆ. ಅದನ್ನು ರಾಜನಿಗೆ ಹೇಳಿದಾಗ ರಾಜನು ಆ ಮುಖಾಂತರ ಆ ದೇವಾಲಯವನ್ನು ಹೊರತೆಗೆಯುತ್ತಾರೆ. ಆ ಒಳ ಹೋಗಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲದಿದ್ದಾಗ ಅಲ್ಲಮ್ಮನೇ ಒಳ ಹೋಗಿ ಶಿವಲಿಂಗ ಇದೆ ಅಂತ ಹೇಳುವಂಥದ್ದು, ಶಿವಲಿಂಗ ಕಾಣುವಂಥದ್ದು. ನಂತರ ಅವನು ಸಂಪೂರ್ಣವಾಗಿ ಬದಲಾಗ್ತಾನೆ, ವಿರಾಗಿಯಾಗಿ ಪರಿವರ್ತನೆಯಾಗುವಂಥದ್ದು. ಅಲ್ಲಿ ನಿಂತಿದ್ದ ಎಲ್ಲರಿಗೂ ಕೂಡ ವಿಸ್ಮಯ ಆಗ್ತದೆ, ಆಶ್ಚರ್ಯ ಆಗ್ತದೆ, ಏನು ಇಷ್ಟೊಂದು ಬದಲಾವಣೆ ಆಯಿತು ಅಂತ. ಅನಂತರ ಬಸವಣ್ಣ ಸಿದ್ದರಾಮರ ಭೇಟಿಯಲ್ಲಿ ಶ್ರೀಶೈಲ ಪರ್ವದಲ್ಲಿ ಇವನ ಇರುವಿಕೆ ಸಂಪೂರ್ಣವಾಗಿ ಯೋಗಿಯ ಮನಸ್ಥಿತಿಯಾಗಿರ್ತಾರೆ. ಆರಂಭದಲ್ಲಿ ಭಾವಗಳ ಮೂರ್ತಿಯಾಗಿದ್ದ ಅಲ್ಲಮ್ಮ ಈಗ ಮುಕ್ತಿಯ ಆಕಾಂಕ್ಷಿಯಾಗಿ ಶಿವಜ್ಞಾನ ಮೂರ್ತಿಯಾಗಿ ಕಾಣ್ತಾನೆ. ಶಿವ ಮೆಚ್ಚಿ ಅವನಿಗೆ ಮೊದಲಿನಂತೆಯೇ ಗಣ ಪದವಿಯನ್ನು ಕೂಡ ನೀಡುವಂಥದ್ದು. ಹರಿಹರನ ಭಾಷಾ ಸೌಂದರ್ಯ ಜೀವನವೆಂದರೆ ಒಳಿತು ಕೆಡುಕುಗಳ ಸಂಗಮ. ಶೃಂಗಾರವಿದ್ದರೂ ಅದು ಆತ್ಮಶೃಂಗಾರವೇ ಹೊರತು ಲೌಕಿಕದ್ದಲ್ಲ ಎನ್ನುವ ನಿಲುವು ಅಲ್ಲಿ ಕಾಣುವಂಥದ್ದು, ಪರಿವರ್ತನೆ ಆಗುತ್ತಾ ಹೋಗುವಂಥದ್ದು. ನಂತರ ಪುನಃ ಕೈಲಾಸಕ್ಕೆ ಹೋಗ್ತಾರೆ. ಇಬ್ಬರು ಕೂಡ ಪುನಃ ಕೈಲಾಸಕ್ಕೆ ಹೋದಾಗ ಶಿವನು ಗುರುತಿಸ್ತಾನೆ. ಶಿವ ನಂತರ ಕೆಲಸವನ್ನು ಕೊಡುವಂಥದ್ದು, ಪುನಃ ನೀವು ಕೆಲಸಕ್ಕೆ ಸೇರಿಕೊಳ್ಳಿ ಎನ್ನುವಂಥದ್ದನ್ನು ಇಲ್ಲಿ ಈ ಕಥೆಯಲ್ಲಿ ಕಾಣ್ಬೋದು. ಇದರ ನಾವೀಗ ವಿಶ್ಲೇಷಣೆಯನ್ನು ತಿಳ್ಕೊಂಡೆವು. ಸಣ್ಣದಾಗಿ ಸಾರಾಂಶ ಇದೆ ನೋಡಿ, ಹೇಳ್ತಾ ಹೋಗ್ತೇನೆ. ಶಿವನ ಆಸ್ಥಾನದಲ್ಲಿ ಒಂದು ದಿನ ಎಲ್ಲರೂ ಇರುವಾಗ ನಿರ್ಮಾಯನೆಂಬ ಗಣ ಸುರಸತಿಯನ್ನು ಕಂಡು ಮೋಹಕ್ಕೆ ಒಳಗಾದನು. ಅದನ್ನು ನೋಡಿದ ಶಿವ, ನೀವು ಭೂಮಿಗೆ ಹೋಗಿ ಎಲ್ಲ ಸುಖಗಳನ್ನು ಅನುಭವಿಸಿ ಹಿಂದಿರುಗಿ ಬನ್ನಿ ಎಂದು ಕಳಿಸಿದನು. ಅದರಂತೆ ಅವರಿಬ್ಬರೂ ಕೂಡ ಭೂಮಿಯಲ್ಲಿ ಜನ್ಮ ತಾಳ್ತಾರೆ. ಅಲ್ಲಮ್ಮ ಮತ್ತು ಕಾಮಲತೆ ಎಂಬ ಹೆಸರಿನಿಂದ ಇಬ್ಬರು ಬೆಳೆಯುತ್ತಿದ್ದರು. ಅಲ್ಲಮ್ಮ ಮೃದಂಗದಲ್ಲಿ ಶಿವನೂ ಮೈಮರೆಯುವ ರೀತಿಯಲ್ಲಿ ನುಡಿಸುವಂತೆ ಪರಿಗಣಿತನಾಗಿದ್ದ.
ತುಂಬಾ ಪ್ರಸಿದ್ಧಿಯನ್ನು ಹೊಂದಿದ್ದ ಕೂಡ. ಒಂದು ದಿವಸ ಶಿವಾಲಯಕ್ಕೆ ಬಂದ ಕಾಮಲತೆ ಅಲ್ಲಮ್ಮನನ್ನು ನೋಡಿ ಮನಸೋತಳು. ಇಬ್ಬರೂ ಒಂದುಗೂಡಿ ಹಲವು ವರ್ಷಗಳ ಕಾಲ ಸುಖವನ್ನು ಸವಿದರು. ಹೀಗಿರುವಾಗ ಕಾಮಲತೆಗೆ ಮಹಾಜ್ವರ ಬಂದು ಅವಳು ಇಹಲೋಕವನ್ನು ತ್ಯಜಿಸಿ ಇಹಲೋಕದಿಂದ ಕೈಲಾಸಕ್ಕೆ ನಡೆದಳು. ಇದರಿಂದ ಅಲ್ಲಮ್ಮ ಬಲು ನೊಂದು ಹೊರಗೆ ಒಂದು ತೋಟದಲ್ಲಿ ಕುಳಿತು ಚಿಂತೆಯಿಂದ ನೆಲವನ್ನು ಕೆರೆಯುತ್ತಿರುವಾಗ ಶಿವಾಲಯದ ಕಳಶ ತುದಿ ಕಾಣಿಸ್ತದೆ. ನಂತರ ರಾಜನ ನೆರವಿನಿಂದ ಅದನ್ನು ತೆಗೆಸ್ತಾರೆ. ಅದರೊಳಗೆ ಹೋಗಲಿಕ್ಕೆ ಯಾರಿಗೂ ಧೈರ್ಯ ಇರುವುದಿಲ್ಲ. ಆಗ ಅಲ್ಲಮ್ಮನು ಧೈರ್ಯದಿಂದ ಒಳಹೊಕ್ಕು ಶಿವಲಿಂಗವನ್ನು ಇದೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾನೆ. ಅಲ್ಲಿದ್ದವರಿಗೆಲ್ಲರೂ ಕೂಡ ಆಶ್ಚರ್ಯವಾಗುವಂಥದ್ದು. ಅವರೆಲ್ಲರೂ ಕೂಡ ಅಲ್ಲಮ್ಮನ ಒಂದು ಬದಲಾವಣೆಯನ್ನು ನೋಡ್ತಾರೆ. ಅಲ್ಲಮ್ಮ ನಂತರ ಕೈಲಾಸಕ್ಕೆ ತೆರಳುತ್ತಾನೆ. ಕೈಲಾಸದಲ್ಲಿ ಬಂದು ಗಣಗಳ ಸಮೂಹದಲ್ಲಿ ನಿಂತಾಗ ಅವನನ್ನು ಶಿವನು ಮತ್ತೆ ಗುರುತಿಸಿ ಕರೆದು ಎಲ್ಲ ಗಣಗಳ ಜೊತೆಗೆ ಇರುವಂತೆ ಹೇಳ್ತಾರೆ. ಎಲ್ಲ ವಿವರಣೆಯನ್ನು ಕೂಡ ಕೇಳಿ ಸಂತೋಷ ಪಡ್ತಾರೆ. ಮತ್ತೆ ಮೊದಲಿನಂತೆ ಕೈಲಾಸದಲ್ಲಿ ಗಣಪದವಿಯನ್ನು ಕೊಟ್ಟು ವಿರೂಪಾಕ್ಷನು ಕೈಲಾಸದಲ್ಲಿ ಅಲ್ಲಮ್ಮನನ್ನು ಇರಿಸಿಕೊಳ್ಳುವಂಥದ್ದು. ಇದು ಈ ಒಂದು ಅಭಿಮನ್ಯು ಪ್ರಸಂಗದಲ್ಲಿ ಅಭಿಮನ್ಯು ಅಲ್ಲ, ಇಲ್ಲಿ ಪ್ರಭುದೇವರ ರಗಳೆಯಲ್ಲಿ ಬರುವಂತಹ ಒಂದು ವಿಚಾರ ಆಗಿರುವಂಥದ್ದು. ಘಟಕ 3ರಲ್ಲಿ 2 ಕಾವ್ಯದ ವಿಶ್ಲೇಷಣೆ ಮತ್ತು ಸಾರಾಂಶವನ್ನು ತಿಳ್ಕೊಂಡೆವು. ಒಂದು ಅಭಿಮನ್ಯುವಿನ ಪ್ರಸಂಗ ಕಾವ್ಯ, ಹಾಗೆಯೇ ಪ್ರಭುದೇವರ ರಗಳೆಯ ಕಾವ್ಯ. 2 ಪಠ್ಯದ ವಿಶ್ಲೇಷಣೆ ಹಾಗೂ ಅದರ ಸಾರಾಂಶವನ್ನು ಕೂಡ ತಿಳ್ಕೊಂಡೆವು. ಇದನ್ನು ನೀವು ಅರ್ಥ ಮಾಡಿಕೊಂಡು ಸಣ್ಣದಾಗಿ 1, 2, 3 ಸಾಲುಗಳಷ್ಟಾದರೂ ಕೂಡ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಆ ಒಂದು ಕತೆ ಏನು ಎನ್ನುವಂಥ ವಿಚಾರ ಒಮ್ಮೆ ನಿಮ್ಮ ಮನಸ್ಸಿಗೆ ಹೋದರೆ ನಂತರ ಅದನ್ನು ನಿಮಗೆ ಅದೇ ರೀತಿಯಾಗಿ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಹರಿಹರ ರಗಳೆಯ ಇದರಲ್ಲಿ ಕಠಿಣ ಪದಗಳ ಅರ್ಥಗಳಲ್ಲಿ ಬಂದಿರುವಂತಹ ಮುಖ್ಯವಾದ ಅರ್ಥ: ಆಳ್ಕೆ ಅಂದರೆ ಪ್ರೀತಿ, ಹರಣ ಅಂದರೆ ಪ್ರಾಣ. ಇನ್ನಿರುವಂತಹ ಅರ್ಥಗಳನ್ನು 2 ಬಾರಿ ಓದ್ಕೊಳ್ಳಿ ಸ್ನೇಹಿತರೆ. ಆವಾಗ ಕೆಲವೊಂದು ಅರ್ಥಗಳು ನಮಗೆ ನೆನಪಿಗೆ ಬರುತ್ತದೆ. ವಸುಮತಿ ಭೂಮಿಗೇನು ಹೇಳ್ತಾರೆ? ವಸುಮತಿ. ಅರ್ಕ ಅಂದರೆ ಸೂರ್ಯ, ಅಂಗಜ ಅಂದರೆ ಮನ್ಮಥ, ಎವೆ ಅಂದರೆ ರೆಪ್ಪೆ, ಬಲ್ಗರ ಅಂದರೆ ಅದೃಷ್ಟ. ಈ ರೀತಿಯಾಗಿ ಅರ್ಥವನ್ನು ಓದ್ಕೊಳ್ಳಿ. ಅದಾದ ನಂತರ ಪುಟ ಸಂಖ್ಯೆ 121ರಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು 2-3 ಬಾರಿ ಓದಿ ಅರ್ಥ ಮಾಡಿಕೊಳ್ಳಿ. ಯಾವ ಕಾವ್ಯದಿಂದ ಬಂದಿದೆ ಎನ್ನುವಂಥದ್ದು ಮುಖ್ಯ ಆಗಿರುತ್ತದೆ. ಹಾಗೆ ಕವಿಯ ಹೆಸರು ಕೂಡ ನಮಗೆ ಮುಖ್ಯವಾಗಿರೋದರಿಂದ ನಾವು ಪ್ರಾಚೀನ ಕನ್ನಡ ಕಾವ್ಯ ಯಾವುದರಿಂದ ಬಂದಿದೆ ಅಂತ ಬರೀಬೇಕು. ಹಾಗೆಯೇ ಲೇಖಕರ ಹೆಸರನ್ನು ಕೂಡ ನಾವು ಬರೀಬೇಕಾಗ್ತದೆ. ಇವಿಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಕಲ್ತಿರುವಂಥದ್ದು ಅಭಿಮನ್ಯುವಿನ ಪ್ರಸಂಗ, ಹಾಗೆಯೇ ಪ್ರಭುದೇವರ ರಗಳೆ. ಪ್ರಭುದೇವರ ರಗಳೆಯನ್ನು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ. ಅಭಿಮನ್ಯುವಿನ ಪ್ರಸಂಗವನ್ನು 1 ಬಾರಿ ಮಾತ್ರ ಕೇಳಿರುವಂಥದ್ದು. ಆದರೆ ನೀವು ಅದರ ಕಥೆಯನ್ನು ತಿಳಿದಿಟ್ಕೊಳ್ಳುವಂಥದ್ದು ಒಳ್ಳೆಯದು. ಅದರ ಸಾರಾಂಶ ಏನು ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಒಂದು ವೇಳೆ ಆ ಒಂದು ಭಾಗದಿಂದ ಪ್ರಶ್ನೆಗಳು ಬಂದರೂ ಕೂಡ ನಮಗೆ ಉತ್ತರ ಬರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ನಾವು ಮುಂದಿನ ವಿಡಿಯೋದಲ್ಲಿ ಘಟಕ 4ರಲ್ಲಿ ಬರುವಂತಹ ಭರತ ಬಾಹುಬಲಿ ಪ್ರಸಂಗ ಮತ್ತು ದಾನಶೂರ ಕರ್ಣನ ಕಾವ್ಯದ ಬಗ್ಗೆ ಕೂಡ ವಿಶ್ಲೇಷಣೆ ಮತ್ತು ಅದರ ಸಾರಾಂಶವನ್ನು ತಿಳ್ಕೊಳ್ಳುವ. ಅಷ್ಟು ಆದರೆ ನಮ್ಮ ಪ್ರಾಚೀನ ಕನ್ನಡ ಕಾವ್ಯದ ಎಲ್ಲ ಘಟಕವನ್ನು ನಾವು ಕಲಿತ ರೀತಿಯಲ್ಲಿ ಆಗ್ತದೆ. ನೀವು ಓದಿದ ನಂತರ ಆ ಕಥೆಯನ್ನು ಕೇಳಿದ ನಂತರ ನೀವೊಂದು ಪಾಯಿಂಟ್ಸ್ ಬುಕ್ಕಲ್ಲಿ ಅದರ ವಿಚಾರವನ್ನು ಸ್ವಲ್ಪ ಬರೆದಿಡಿ, ಅಥವಾ ನೀವೇ ಹೇಳ್ಕೊಳ್ಳಿ ಈ ಕತೆ ಈ ರೀತಿ ಆಯಿತು, ಇದರೊಳಗೆ ಈ ವಿಚಾರಗಳಿದೆ ಎನ್ನುವಂತಹ ವಿಷಯಗಳನ್ನು ನೀವು ಹೇಳ್ಕೊಳ್ಳಿ. ಆವಾಗ ನೀವು ಕಲ್ತಿರುವಂಥದ್ದು ನಿಮಗೆ ಯಾವತ್ತೂ ನೆನಪಲ್ಲಿರಲಿಕ್ಕೆ ಕೂಡ ಅದು ಸಹಾಯ ಆಗ್ತದೆ, ಅದು ನೆನಪಿಗೆ ಬರ್ತದೆ ಕೂಡ. ಈಗ ಒಮ್ಮೆ ಕೇಳುವಾಗ ನೀವು ಕೇಳಿರುವಂತಹ ಕತೆ ಅಥವಾ ನೀವು ಕೇಳಿರುವಂತಹ ಸಾರಾಂಶವನ್ನು ಒಮ್ಮೆ ಕೇಳಿಕೊಂಡು ನಂತರ ನೀವೇ ಅದನ್ನು ಹೇಳಿ. ನೀವೇ ಬೇರೆಯವರಿಗೆ ಹೇಳುವ ರೀತಿಯಲ್ಲಿ ಆ ಒಂದು ವಿವರಣೆ ಅಥವಾ ಸಾರಾಂಶವನ್ನು ಸಂಪೂರ್ಣ ನೀವು ಹೇಳಿಕೊಂಡ ನಂತರ
ಪಾಯಿಂಟ್ಸ್ ನೀವು ಮಾಡ್ತಿದ್ರೆ ಪಾಯಿಂಟ್ಸನ್ನು ಸ್ವಲ್ಪ ಮಾಡಿ ಬರೀರಿ. ಆ ಪುಸ್ತಕದಲ್ಲಿ ಪ್ರಭುದೇವರ ರಗಳೆ ಅಂತ ಬರೆದು ಅದರಲ್ಲಿರುವಂಥ ಕಥೆ ಏನು ಬಂದಿದೆ ಅಥವಾ ಅದರೊಳಗೆ ಏನು ವಿಚಾರ ಇದೆ ಅನ್ನುವಂಥದ್ದು ನಿಮ್ಮದೇ ಪಾಯಿಂಟ್ಸಲ್ಲಿ ನಿಮ್ಮದೇ ಒಂದು ರೀತಿಯಲ್ಲಿ ಬರಿತಾ ಹೋಗಿ. ಈ ರೀತಿಯಾಗಿ ಮಾಡಿದರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.